ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾ ಕರ್ಚಿಕಾಯಿ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ. ಕರ್ಚಿಕಾಯಿ ರೀ ಪಲ್ಯ ಇದನ್ನು ನೀರಾಗ ಹಾಕಿ ತೊಳ್ಯಾಕೆ ಇಡ್ಬೇಕು ರೀ. ಒಂದಿಟ್ಟು ಇಟ್ಟು ಹುರ್ಕೋಬೇಕು ರೀ. ಹಂಚು ಕಾಯಕ್ಕಿಟ್ಟಿನಿ ನೋಡ್ರಿ. ಸ್ವಲ್ಪ ಹುರಿಬೇಕು ರೀ. ಹುರಿದ್ರೆ ಚಲೋ ಆಕತ್ರಿ, ಮಸ್ತ್ ಆಗತ್ತೆ ರೀ ಇದು ಕರ್ಚಿಕಾಯಿ ಪಲ್ಯ. ಜೋಳದ ರೊಟ್ಟಿ ಒಳಗೆ ಉತ್ತರ ಕರ್ನಾಟಕ ಒಳಗೆ ಭಾಳ ಬೆಳಿತಾವ್ರಿ ಈಗ ಅವು ಮಳೆಗಾಲದಾಗ. ನೋಡ್ರಿ ಹುರಿಯಾಕತ್ತೀನಿ ನೋಡ್ರಿ. ಸ್ವಲ್ಪ ನೀರೆಲ್ಲ ಹೋಗ್ಬೇಕ್ರಿ. ಅದು ನೀರು ಹೋಗೋ ತನಕನೂ ಎಣ್ಣೆ ಹಚ್ಚಬಾರ್ದ್ರಿ. ಎಣ್ಣೆ ಹಚ್ಚೆ ಹುರಿಬೇಕು ಇದನ್ನು. ಸ್ವಲ್ಪ ನೀರೆಲ್ಲ ಹೋಗ್ತಾ ಇಲ್ಲಾಂದ್ರೆ ಚಟ್ ಚಟ್ ಅಂತ ಹಿಡಿತೈತ್ರಿ. ಸ್ವಲ್ಪ ನೀರೆಲ್ಲ ಹೋಗಲ್ರಿ. ಭಾರಿ ಮಸ್ತ್ ಆಗತ್ತೆ ರೀ. ಇದನ್ನು ತಿಂದ್ರೆ ಹೊಟ್ಟೆಂದು ಹಳ್ಳದಿದ್ರೆ ಕರಗ್ತೈತಿ ಅಂತ ಹೇಳ್ತಾರೆ ದೊಡ್ಡವರು. ಆದ್ರೆ ಭಾರಿ ಟೇಸ್ಟ್ ಆಗತ್ತೆ ರೀ. ನನಗೆ ಭಾಳ ಇಷ್ಟ ಆಕೈತಿ ಇದು. ನೋಡ್ರಿ ಸ್ವಲ್ಪ ನೀರು ಅದೆಲ್ಲ ಹೋಗೈತಿ ನೋಡ್ರಿ. ನೋಡ್ರಿ ಒಣ ಆಗೈತ್ರಿ ಹಂಚ. ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ್ರಿ ಇದಕ್ಕೆ. ಮಸ್ತ್ ಆಗತ್ತೆ ನೋಡ್ರಿ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ರೆ ಹಿಂಗೆ ಹುರಿದ್ನೂ ರೊಟ್ಟಿಯಾಗಿ ತಿನ್ಬೋದ್ರಿ. ಇದು ಬಿಸಿ ರೊಟ್ಟಿ ಒಳಗೆ, ಕಟಕ್ ರೊಟ್ಟಿ ಒಳಗೆ ಮಸ್ತ್ ಆಗತ್ತೆ ರೀ. ನೋಡ್ರಿ ಎಷ್ಟು ಚಂದ ಹುರಿ ಆಗತೈತಿ. ಭಾರಿ ಆಕತ್ರಿ. ಇದ್ರದ್ದು ಬಳ್ಳಿ ಟೈಪ್ ಇರುತ್ತೆ ರೀ. ಇದು ಸುಟ್ಕೋಬೇಕಂತ ನಾನು ಒಮ್ಮೆ ನೋಡಿಲ್ಲ. ಇದನ್ನು ಹೇಳ್ತಾರೆ ಹಂಗೆ ಹೊಲದಾಗ ತೊಗೊಂಬರುವವರು. ನೋಡಿರಿ ಈ ಕಡೆ ಇದನ್ನು ಹುರ್ಕೊಳಕ್ಕಿಟ್ಟು ಆ ಕಡೆ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ರೆಡಿ ಮಾಡ್ಕೊಳ್ಳೋಣ್ರಿ ಅದಕ್ಕೆ. ನೋಡಿರಿ ಒಂದು 4-5-6 ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಒಂದು 2 ಸಣ್ಣ ಗಡ್ಡೆ ಬೆಳ್ಳುಳ್ಳಿ ತೊಗೋತೀನಿ ರೀ. ಸುಲಿಯಾಕತ್ತೀನಿ ನೋಡ್ರಿ. ಅದನ್ನು ಸಿಪ್ಪಿ ತೆಗೀನ್ರಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಈ ಕಡೆ ಒಂದು ಸ್ವಲ್ಪ ಟೀ ಇಟ್ಟೀನಿ ರೀ. ನಮ್ಮ ಮನೆಯವ್ರು ಟೀ ಮಾಡಂದ್ರೆ ಅದಕ್ಕೆ ಟೀ ಮಾಡಕ್ಕೆ ಇಟ್ಟಿದ್ದು ನೋಡ್ರಿ. ಅವ್ರಿಗೆ ಒಂದು ಸ್ವಲ್ಪ ಟೀ ಸೋಸ್ಕೊಡೋಣ್ರಿ ಹಂಗೆ. ನೋಡ್ರಿ ಟೀ ಸೋಸಿದೆ. ಟೀ ಕೊಟ್ಟು ಬರೋಣ್ರಿ. ನಡ್ರಿ ಮತ್ತು ಕರ್ಚಿಕಾಯಿ ಪಲ್ಯ ಮಾಡೋಣ್ರಿ. ನೋಡ್ರಿ ಹುರಿದಿನ ನೋಡ್ರಿ. ಅದು ಗೊತ್ತಾಕತ್ರಿ ನಿಮಗೆ ಹುರಿದಿಂದ ಮಸ್ತ್ ಕಾಣ್ತೈತಿ. ಇವಾಗ ಹುರ್ಕೊಂಡಿನಿ ನೋಡ್ರಿ. ಅದನ್ನೊಂದು ಸ್ವಲ್ಪ ಕಲ್ಲಾಗ ಹಾಕಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಉಪ್ಪು ದಪ್ಪ ಉಪ್ಪು ಹಾಕ್ಕೊಂಡ್ರಿ ಹಾಕಿ ಕುಟ್ಕೊಳ್ಳೋಣ್ರಿ. ಇದನ್ನು ಭಾರಿ ಟೇಸ್ಟ್ ಆಕೈತ್ರಿ ಇದು. ನಂಗೆ ಭಾಳ ಇಷ್ಟ ಆಕೈತಿ ಇದು ರೊಟ್ಟಿ ಒಳಗೆ. ಸ್ವಲ್ಪ ಜಜ್ಕೊಳ್ಳೋಣ್ರಿ ಇದನ್ನು. ಅಷ್ಟು ಭಾಳ ಸಣ್ಣ ಬ್ಯಾಡ್ರಿ. ಸ್ವಲ್ಪ ಮೆಣಸಿನ್ಕಾಯಿ ದಪ್ಪ ದಪ್ಪ ಇರ್ಬೇಕು ರೀ. ಬೆಳ್ಳುಳ್ಳಿನೂ ಇರ್ಬೇಕು ರೀ ಹಂಗೆ. ನೋಡಿರಿ ಇದು ರೆಡಿ ಆತ್ರಿ. ನೋಡಿರಿ ಈಗ ಹುರಿದಿದ್ದು ಕರೆಕ್ಟಾಗೈತೆ ನೋಡಿರಿ. ಈಗ ಎಷ್ಟು ಚಂದ ಹುರ್ಕೋತೀವಿ ಅಷ್ಟು ಚಂದ ಟೇಸ್ಟ್ ಬರ್ತೈತೆ ರೀ ಬಾಯಾಗ. ಇಲ್ಲಾಂದ್ರೆ ಹಸಿ ಹಸಿ ಅನ್ಸತ್ತೆ ರೀ. ನೋಡಿರಿ ನಾನು ಇಲ್ಲೇ ಹಂಚಿನಾಗ ಮಾಡಿಬಿಡ್ತೀನಿ ರೀ ಅದನ್ನು. ಬೊಗಣಿ ಒಳಗೆ ಏನು ಬೇಡ, ಸ್ವಲ್ಪ ಇತ್ತು ಇದು. ಇಲ್ಲೇ ಒಗ್ಗರಣೆ ಕೊಟ್ಬಿಟ್ರೆ ಆತಂಥೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಈಗ ರೌಂಡ್ ಮಾಡಿನಲ್ಲ ಅದ್ರಾಗ ಇದನ್ನು ಕುಟ್ಟಿಟ್ಟಿದ್ದು ಅದಕ್ಕೆ ಎಣ್ಣೆಗೆ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಎಣ್ಣೆ ಕಾದಿರ್ತೈತೆ ರೀ. ಅದು ಹೆಂಗಂದ್ರೆ ಹಂಚು ಕಾದಿರ್ತೈತಲ್ಲ. ನಾನು ಎಣ್ಣೆ ಸ್ವಲ್ಪ ಹಾಕೀನಿ ರೀ. ನಿಮ್ಗೆ ಬೇಕಾದ್ರೆ ಜಾಸ್ತಿ ಹಾಕ್ಕೋಬೋದು ರೀ. ಕಲರ್ಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಾಕತ್ತೀನಿ. ಚಂದ ಕಾಣಿಸ್ತೈತಿ. ಇಲ್ಲಾಂದ್ರೆ ಚಂದ ಕಾಣಿಸಂಗಿಲ್ಲ ರೀ. ಅದಕ್ಕೆ ಅರಿಶಿನ ಪುಡಿ ಹಾಕಿದ್ರೂ ಬರ್ತೈತಿ, ಹಾಕ್ಲಿಕ್ಕೂ ಬರ್ತೈತಿ. ಆದ್ರೆ ನಾ ಹಾಕೀನಿ ರೀ. ಗ್ಯಾಸು ಸಣ್ಣ ಇಟ್ಟೀನಿ ರೀ. ಹಂಗೆ ಮಾಡ್ಕೊಳಕತ್ತೀನಿ ನೋಡ್ರಿ. ನೋಡ್ರಿ ಏಟ್ ಆತ್ರಿ. ಎಷ್ಟು ಇದ್ದು ಅಲ್ರಿ ಏಟ್ ಆತು ನೋಡ್ರಿ. ಒಂದು 2 ರೊಟ್ಟಿ ಒಳಗೆ ತಿನ್ನೋ ಹಂಗಾಗೈತಿ ಅಷ್ಟೇ. ಮಸ್ತ್ ಆಗೈತೆ ನೋಡ್ರಿ. ಮಸ್ತ್ ಟೇಸ್ಟ್ ಆಗೈತೆ ರೀ ಇದು. ನನಗೂ ಹಸು ಭಾಳ ಆಗೈತೆ ರೀ. ಇದನ್ನು ಮಾಡಿದ ತಕ್ಷಣ ಊಟ ಮಾಡಿಬಿಡ್ಬೇಕು ಅನ್ನಿಸ್ತಿದ್ದು ನೋಡೋಣ ನನಗೂ. ನೋಡ್ರಿ ಸ್ವಲ್ಪ ಒಂದು 5 ನಿಮಿಷ ಮುಚ್ಚಿಡೋಣ್ರಿ. ಸ್ವಲ್ಪ ರೀ, ಭಾಳ ತಿನ್ಬೇಡ. ತೆಗೆದು ನೋಡ್ರಿ ಕರೆಕ್ಟ್ ಆಗೈತೆ ರೀ. ಮಸ್ತ್ ಆಗೈತೆ ನೋಡ್ರಿ. ಇನ್ಯಾಕೆ ಮಿಕ್ಸ್ ಮಾಡೀನಿ ರೀ. ಸಾಕ್ರಿ ಅಷ್ಟು. ಅದಕ್ಕೆ ನೀರದು ಒಟ್ಟು ಮುಟ್ಸೋಂಗಿಲ್ಲ ರೀ. ಇದಕ್ಕೆ ಇಷ್ಟ ಮಾಡ್ಬೇಕ್ರಿ ಇದು. ನೋಡ್ರಿ ಮತ್ತೆ ಯಾಕೆ ತಡ ಮಾಡೋದು, ಊಟ ಮಾಡಿಬಿಡೋಣ್ರಿ.
ರೆಡಿನೇ ಇಟ್ಕೊಂದಿನಿ ಊಟ ಮಾಡಕ್ಕೆ ನಾನು ರೊಟ್ಟಿ ರೀ. ಸ್ವಲ್ಪ ಇದು ಬಿಸಿ ತಿಂದರೆ ಟೇಸ್ಟ್ ಆಗತ್ತೆ ರೀ. ಏನು ಮಾಡಿದ ತಕ್ಷಣ ತಿಂತಾಳೆ ಅನ್ಬೇಡ್ರಿ, ಲೇಟ ಆಗೈತೆ ರೀ ಟೈಮ್. ಅದಕ್ಕಾಗಿ ಊಟ ಮಾಡಾಕತ್ತೀನಿ ರೀ. ಎಲ್ಲರೂ ಮಾಡಿಕೊಡ್ರಿ, ತಿನ್ಕೊ.